ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ರೀತಿಯಲ್ಲಿ ಸಂವಿಧಾನಕ್ಕೆ ಅಪಚಾರ ಆಗಿದೆ. ಈ ರಾಜ್ಯದಲ್ಲಿ ಸಂವಿಧಾನದ ಮೇಲೆ ರಾಜ್ಯದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಒಬ್ಬ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಸ್ವಾತಂತ್ರ್ಯದ ಧ್ವಜಾರೋಹಣ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ, ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಬಾಲಿಶವಾದ ಹಾಸ್ಯಾಸ್ಪದವಾದಂಥ ಮತ್ತು ಇಡೀ ಕರ್ನಾಟಕದ ಜನ ತಲೆ ತಗ್ಗಿಸುವಂಥ ಒಂದು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರನ್ನು ತತ್ಕ್ಷಣ ವಜಾ ಮಾಡೋದು ಬಿಟ್ಟು, ಅವರನ್ನು ಸಂಪುಟದಿಂದ ಕಿತ್ತೆಸೆಯೋದು ಬಿಟ್ಟು, ಅವರ ಕೋರಿಕೆಯನ್ನು ಮನ್ನಿಸಿ ಅದಕ್ಕೆ ಇನ್ನೊಬ್ಬರನ್ನು ಜೋಡಿಸುವಂಥ ಪರಿಸ್ಥಿತಿಯನ್ನು ಬಂದಿದೆ. ನಾನು ಒಬ್ಬ ಸೈನಿಕನಾಗಿ, ಈ ರಾಜ್ಯದ ಸಂಸತ್ ಸದಸ್ಯನಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಇದನ್ನು ಖಂಡತುಂಡವಾಗಿ ಖಂಡಿಸ್ತೇನೆ. ಮುಖ್ಯಮಂತ್ರಿಗಳು ತತ್ಕ್ಷಣ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಕನ್ನಡಿಗರ, ಕನ್ನಡ ನಾಡಿನ, ಈ ರಾಜ್ಯದ ಸ್ವಾಭಿಮಾನ ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅಂತಹ ದೇಶ ಪ್ರೇಮ ಅದಕ್ಕೆ ಜಾಸ್ತಿ ಬೇರೆಯವ್ರಿಗೆ ಜಾಸ್ತಿ ತೋರಿಸಲಿಕ್ಕಿಲ್ಲ. ಅವ್ರು ಬಹುಶಃ ದೇಶದ ಅತ್ಯಂತ ಒಂದು ಸತ್ಪ್ರಜೆ ಆಗಿದ್ದುಕೊಂಡು ಅವರು ಎಲ್ಲ ಸಂದರ್ಭ ಕೂಡ ಸೌಹಾರ್ದ ಮತ್ತು ದೇಶ ಪ್ರೇಮ ಕೊಟ್ಟಿದ್ದಾರೆ. ಇವತ್ತು ಕೆಲವೊಂದು ಕಾರಣಗಳಿಂದ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಅವ್ರು ಬರೆದಂಥ 2 ಅಕ್ಷರ ಹೆಚ್ಚು ಕಮ್ಮಿ ಆಗಿದೆ. ಬಹುಶಃ ಆ ಒಂದು ಭಾವನೆ ಅವರು ಹೇಳಿರಬೇಕು. ಅದು ನಿಜವಾದ ಇಂಟೆನ್ಷನ್ ನೀವು ಅರ್ಥ ಮಾಡಿಕೊಳ್ಬೇಕು. ಆ ಉದ್ದೇಶ ಖಂಡಿತವಾಗಿ ಅವರಿಗೆ ಇರಲೇ ಇಲ್ಲ. ಆ ಉದ್ದೇಶ ಅಂತ ಹೇಳಿದರೆ ಕೆಲವು ಕಾರಣಗಳು ನನಗೆ ಇವತ್ತು ವಿಜಯನಗರ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೆ ಅವರ ವಿಚಾರ ಇತ್ತು. ಅದನ್ನೇ ಅಪಾರ್ಥ ಮಾಡಿಕೊಂಡು ಅದನ್ನೇ ನಾವು ರಾಜಕೀಯಗೊಳಿಸಿಕೊಂಡು ಅಥವಾ ರಾಜಕೀಯ ಮಾಡಲಿ, ರಾಜಕಾರಣ ಮಾಡಲಿ, ಇದನ್ನೆಲ್ಲ ಹಿಡ್ಕೊಂಡು ರಾಜಕೀಯ ಮಾಡೋದು ಬೇಡ. ನೋಡಿ, ಈಗ ಭಾಗವಹಿಸ್ತಾರೆ ಅಂತ ಹೇಳಿಕೊಂಡೇ ಅವರು ಭಾಗವಹಿಸ್ತಾರಂತ ಒಪ್ಪಿಕೊಂಡೇ ಬಹುಶಃ ಅವರನ್ನು ನಿಗದಿಪಡಿಸೋದು. ಕೆಲವೊಂದು ಸಂದರ್ಭದಲ್ಲಿ ಕಡೆಗಳಿಗೆ ಇವತ್ತು ಅವರಿಗೆ ಅಲ್ಲಿಗೆ ಹೋಗಲಿಕ್ಕೆ ಆಗದಿದ್ದ ಕಾರಣ ಅವರ ಪತ್ರವನ್ನು ಅಧಿಕೃತವಾಗಿ ಬರೆದು ಬೇರೆಯವ್ರ ನೇಮಕ ಮಾಡಿ ಕೇಳಿಕೊಂಡಿದ್ದಾರೆ. ಈ ಬರೆದಂಥ ನಮ್ಮ ನಿಜವಾದ ಉದ್ದೇಶವನ್ನು ಬಿಟ್ಟು ಈ ಬರೆದಂಥ 2 ಶಬ್ದಗಳ ಇಟ್ಟುಕೊಂಡು ಅದರಲ್ಲಿ ಇವತ್ತು ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದ ಸರ್ವರಿಗೂ ಕೂಡ ದೇಶ ಪ್ರೇಮ ಇದೆ, ಸರ್ವರು ಕೂಡ ಸಮಾಜಕ್ಕೆ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಕೂಡ ಇವತ್ತು ದೇಶ ಪ್ರೇಮ ಬಹುಶಃ ಯಾರು ಪ್ರಶ್ನಿಸುವಂತಿಲ್ಲ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು AICC ನಾಯಕರುಗಳು, ಬಹುಶಃ AICC ಅಧ್ಯಕ್ಷರು, ಅದು ಬಹುಶಃ ಇವತ್ತು ಎಲ್ಲ ನಮ್ಮೆಲ್ಲ ಜೊತೆ ಚರ್ಚೆ ಮಾಡಿಕೊಂಡೇ ಬಹುಶಃ ಎಲ್ಲ ಒಪ್ಪಿಗೆ ಅನುಗುಣವಾಗಿ ಇವತ್ತು ಆಗಿರುವಂಥದ್ದು. ಅದಕ್ಕೆ ಯಾವುದೇ ಅಪಸ್ವರ ಎಲ್ಲಿಯೂ ಕೂಡ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೇವೆ.